ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆನ ಕೋಲ್ಡ್ ಕಾಫಿ ಮಾಡ್ಕೊಂಡನಿ. ಸಖತ್ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಈ ಥರ ಒಂದಿತ್ತು ಐಸದ ಹಾಕಿ ಏನೈತಿ, ನಾನು ಒಂದು ಕಾಫಿ ಮಾಡ್ಕೊಂಡಿನಿ. ಕೋಲ್ಡ್ ಕಾಫಿ ಕುಡಿಬೇಕನ್ಸಾತಿತ್ತು, ಅದಕ್ಕೆ ಸಲುವಾಗಿ ಕೋಲ್ಡ್ ಕಾಫಿನ ಮಾಡಿದ್ನಿ. ಈ ಥರ ಇತ್ತು, ಟೇಸ್ಟಿ ಚೆನ್ನಾಗಿತ್ತು. ಈ ಥರ ಯಾವಾಗಾರ ಒಂದು ಸಲ ಮಾಡ್ಕೊಂಡು ಕುಡಿದ್ರೆ ಅಮೇಝಿಂಗ್, ಸೂಪರ್ ಇತ್ತು ರೀ. ನೀವೊಂದ್ಸಲ ಇವಾಗ ಏನೈತಿ, ಇವೆಲ್ಲ ಮ್ಯಾಗಿ ಪ್ಯಾಕೆಟ್ನ ಈ ಥರ ತಕ್ಕೊಂಡ ನೀರನ್ನ ಹಾಕ್ಕೊಂಡು ಕುದಿಸ್ಕೊಂಡು ಬಂದುಬಿಡ್ಬೇಕು. ಇದಕ್ಕೇನೈತಿ ಎಲ್ಲನೂ ರೆಡಿ ಮಾಡ್ಕೋಬೇಕು. ಇವಾಗ ನೀರು ಕುದಿಯತೈತಿ. ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕತ್ತೇನೆ ನಾನು, ಅಂಟ್ಕೋಬಾರ್ದಲ್ಲ ಅದ್ರ ಸಲುವಾಗಿ. ಇವಾಗ ಏನೈತಿ, ನೀರು ಕುದಿಯತೈತಿಲೆ ಅದ್ರ ಹಾಕ್ಕೊಂಡ್ಬಿಡ್ತೀನಿ ನಾನು. ಈ ಥರ ಹಾಕ್ಕೊಂಡ್ಬಿಡ್ಬೇಕು, ಮುರಿಬಾರ್ದು. ನೂಡಲ್ಸ್ ಥರ ಉದ್ದಾಗೇನೆ ಬರ್ಬೇಕಿದ. ಇವಾಗ ಅದನ್ನು ರೆಡಿ ಮಾಡೋಕೆ ಇಟ್ಕೊಂಡನಿ. ನಾನಿಲ್ಲಿ ಮೊಟ್ಟೆನ ಒಡೆದು ಈ ಥರ ರೆಡಿ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೋಬೇಕಲ್ಲ, ಅದ್ರ ಸಲುವಾಗಿ ಇವತ್ತಿನ ರೆಸಿಪಿ ಇದಾಗೈತಿ ನಂದು. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ಯಾರು ನೋಡತ್ತಾರಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತೇನೈತಿ ಈ ಥರ ನಾನು ರೆಸಿಪಿನ ಮಾಡ್ಕೊಂಡು ನಾನು ಜಾಸ್ತಿ ಏನೂ ಮಾಡಿಲ್ಲ. ನೋಡ್ಬೇಕು ಇವಾಗ. ಇದು ಚೆನ್ನಾಗೈತಿ, ಒಂದು ಸಲ ಟ್ರೈ ಮಾಡಿರಿ. ಇದೊಂದು ಸಲ ಹೆಂಗೆ ಬರ್ತೈತೆ ಅಂತ ನಾನು ಮಾಡ್ಕೋಬೇಕಾಗಿತ್ತು. ಇದು ಎಲ್ಲ ರೆಡಿ ಆಗತೈತಿ, ನೋಡ್ಬೋದು. ಈಗ ಹೆಂಗೆ ಆಗ್ತೈತೆ ಅಂತ ಟೇಸ್ಟಿಯಾಗಿ ನೋಡಬೇಕಾಗಿತ್ತು. ನಮ್ಮ ಮೊಟ್ಟೆ ತಿನ್ನಲ್ಲ, ನಮ್ಮ ತಮ್ಮ ತಿಂತಾರಲ್ಲ, ಅದ್ರ ಸಲುವಾಗಿ ಅವ್ರಿಗೆ ಮಾಡಿಕೊಟ್ಟಿದ್ದು ನಾನು. ಚೆನ್ನಾಗಿತ್ತು, ಮಿಸ್ ಮಾಡಿದೆ. ಒಂದು ಸಲ ಟ್ರೈ ಮಾಡಿರಿ, ಗೊತ್ತಾಗ್ತೈತಿ. ಈ ಥರ ಎಲ್ಲ ನಾರು ಬಿಡಬೇಕಿದೆ. ಇದು ಇವಾಗ ಆಗೈತಿ. ಇದನ್ನು ಬಸಕ್ಕೆ ತಕ್ಕೋ ಒಂದು ಪ್ಯಾನ್ ಇಟ್ಕೊಂಡನಿ. ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕತ್ತೀನಿ. ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡೇನೈತಿ ಒಗ್ಗರಣೆ ಹಾಕೋತೀನಿ ಇದಕ್ಕೆ. ಇವಾಗ ಎಣ್ಣೆ ಕಾದೈತಿಲ್ಲ, ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋಬೇಕು ಈ ಥರ. ಅದಾದ ನಂತರ ಒಂದೊಂದಾಗಿ ಹಾಕ್ಕೋಬೇಕು. ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಮೆಣಸಿನ್ಕಾಯಿನ ಹಾಕತ್ತೀನಿ ನಾನು. ಹಸಿರು ಮೆಣಸಿನ್ಕಾಯಿ, ಒಂಚೂರು ಕರಿಬೇವನ್ನ ಹಾಕತ್ತೀನಿ. ಒಂಥರ ಡಿಫ್ರೆಂಟಾಗಿ ಮಾಡತ್ತೇನೆ ನಾನು ಇವತ್ತು. ನೋಡಬೇಕು, ಇವಾಗ ಚೆನ್ನಾಗಿ ಬಂದಿರ್ತೈತಿ. ಇದೇನು ಹಾಗೇನು ನಿಮಗೆ ಅನ್ಸಂಗಿಲ್ಲ, ಟೇಸ್ಟು ಸಖತ್ತಾಗಿರ್ತೈತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಜಾಸ್ತಿನ ಹಾಕ್ಕೋಬೇಕು. ಇವಾಗ ಏನೈತಿ, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದು ಅದನ್ನೂ ಹಾಕ್ಕೊತೀನಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಮಸಾಲೆ ಎಲ್ಲ ಕರೆಕ್ಟಾಗಿ ಹುರ್ಕೋಬೇಕು, ಅಂದ್ರೇ ಟೇಸ್ಟಿಯಾಗಿರ್ತೈತಿ ಎಲ್ಲ. ಇವಾಗ ಏನೈತಿ, ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊನೂ ಹಾಕತ್ತೀನಿ ನಾನು. ಅದನ್ನು ಒಗ್ಗರಣೆಯಾಗನ ಹುರ್ಕೋಬೇಕು ಈ ಥರ. ಇದಾದ ನಂತರ ಏನೈತಿ, ಸೋಯಾ ಸಾಸ್ ಹಾಕಾಕ್ಬೇಕು. 1 ಸ್ಪೂನ್ ಅಷ್ಟೇ ಹಾಕ್ಕೋಬೇಕು. ಇವಾಗ ಏನೈತಿ, ಟೊಮೆಟೊ ಸಾಸ್ನೂ ಹಾಕತ್ತೀನಿ ನಾನು ಇಲ್ಲಿ. ಇವಾಗ ಖಾರಕ್ಕೆ ಬೇಕಂತ ಹೇಳಿ ಖಾರದ ಪುಡಿನ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಜಾಸ್ತಿ ಅಂದರೆ ಏನಿಲ್ಲ. ಮಕ್ಕಳಿಗೆಲ್ಲ ಮಾಡಬೇಕಂದ್ರೆ ನೀವು ಖಾರ ಏನು ಬಳಸಬಾರ್ದು. ಇವಾಗ ನೋಡಬೇಕು, ನಾನು ಮ್ಯಾಗಿ ಎಲ್ಲ ಹಾಕ್ಕೊಂಡನಿ. ಇವಾಗ ಏನೈತಿ, ಒಂದು ಸೈಡ ಮೊಟ್ಟೆನೂ ಹಾಕತ್ತೀನಿ, ನೋಡ್ಬೋದು ಇಲ್ಲಿ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಮಾತ್ರ ಮರಿಬಾರ್ದು ಯಾವತ್ತು. ಒಂಚೂರು ಉಪ್ಪನ್ನು ಹಾಕತ್ತೇನೆ ನಾನಿಲ್ಲಿ. ಇವಾಗ ಏನೈತಿ, ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಬಿಡ್ದಂತೆ ಗ್ಯಾಸ್ ಸ್ಲೋ ಆಗೇ ಇರಬೇಕು. ಇವಾಗ ಈ ಥರ ಆಗೈತಿ. ಇವಾಗ ಮೇಲೆ ಒಂಚೂರು ಕೊತ್ತಂಬರಿನ ಹಾಕತ್ತೇನೆ ನಾನು. ನೋಡ್ಬೇಕು, ಇವಾಗ ಸೂಪರಾಗಿ ಬಂದಿತ್ತು, ಕಲರ್ಫುಲ್ಲಾಗಿ. ನೂಡಲ್ಸ್ ಏನೋ ಮಾಡ್ಕೊಂಡೆ ನಾನು ಅನ್ಸಾತಿತ್ತು. ಇವಾಗ ಏನೈತಿ, ಮಸಾಲ ಹಾಕತ್ತೇನೆ. ಯಾವ್ದು ಗೊತ್ತಲ್ಲ, ಮ್ಯಾಗಿ ಮಸಾಲ ಪ್ಯಾಕೆಟನ್ನು ಹಾಕತ್ತೇನೆ ನಾನಿಲ್ಲಿ.
ಈ ಥರ ಮೇಲೆ ಹಾಕ್ಕೊಂಡು ಏನೈತಿ ತಿರುಗಿಸ್ಕೊಂಡ್ಬಿಡ್ಬೇಕು. ಈ ಥರ ಮಾಡ್ಕೋಬೇಕು. ಸಖತ್ತಾಗಿ ಬಂದಿತ್ತು. ತಿನ್ನೋರು ಏನಂತಾರೋ ನೋಡ್ಬೇಕು ಇವಾಗ ಕೊಟ್ಟ ನಂತರ. ಎಲ್ಲ ರೆಡಿ ಮಾಡೀನಿ. ಈ ಥರ ಇತ್ತು. ಇನ್ನೇನು ಕೊಡಬೇಕು ಏನೇನು ಅಂತಾನೋ ಗೊತ್ತಿಲ್ಲ. ತಿಂತಾನೆ ಮಾತ್ರ ಅವನೇನು ಹಂಗೆ ಹಿಂಗೆ ಅನ್ನಂಗಿಲ್ಲ. ಆದರೂ ನನಗೊಂದು ಸ್ವಲ್ಪ ಅಂಜಿಕೆ ಅಷ್ಟ ತಿಂತಾನ ಇಲ್ಲ ಅಂತ. ನೋಡ್ತೀನಿ, ನೀವು ನೋಡಬೇಕು ಏನಂತ ನೋಡೋಣ ಒಂದು ನಿಮಿಷ. ಇವಾಗ ಕೊಟ್ಟು ಬರ್ತೀನಿ ನೋಡಿರಿ ಯಾವ ಥರ ಏನು ಮಾಡ್ತಾನೋ ಗೊತ್ತಿಲ್ಲ. ಇಲ್ಲಿ ಹಾಕಿ ಕೊಟ್ಟ ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಟೇಸ್ಟಿ ಏನಂತಾರೋ ನೋಡಪ್ಪು. ಸೂಪರ್. ಸೇಮ್ ನಮ್ಮ ಗುಂಡ್ಯಾನಿಗೆನ ಮಾಡತ್ತಾರ ನೋಡಬೇಕು. ಚೆನ್ನಾಗೈತೆಲ್ಲ ಅಪ್ಪು? ಚೆನ್ನಾಗಿದೆ. ಹಾಂ, ಇದು ಇಷ್ಟ ಆಗೈತೆ ಅಂದರು. ಏನೋ ದೇವ್ರ ಪುಣ್ಯದಿಂದೆಲ್ಲ ತಿಂದ್ಬಿಟ್ಟ. ಇಂದು ಮಿಕ್ಕಿದ್ದೇನೈತಿ ನಮ್ಮ ಹಾಕಿ ಕೊಡಬೇಕು. ಓಕೆ, ಈ ರೆಸಿಪಿ ಇದಾಗೈತಿ. ಪ್ಲೀಸ್ ಎಲ್ಲರೂ ದಯವಿಟ್ಟು ಸ್ಕಿಪ್ ಮಾಡ್ದೆ ನೋಡಿ. ಓಕೆ, ಮತ್ತೆ ನಾಳೆ ಸಿಗ್ತೀನಿ.